ಹುಳ ಬಂದಾಗ ಏನು ತರ್ತೀರಿ ನೀವು? ಹುಳದ ಎಣ್ಣೆ ತರ್ತೀರಿ. ಆ ಹುಳದ ಎಣ್ಣೆ ಹೊಡಿತೀರಿ. ಆ ಹುಳದ ಎಣ್ಣೆ ಹೊಡೆಯೋದ್ರಿಂದ ನಮಗೆ ಮನುಷ್ಯಗೆ ನುಕ್ಸಾನ ಆಗತ್ತದ, ಎಲ್ಲರಿಗೂ ಗೊತ್ತದ. ಅದಕ್ಕೆ ಏನದಪ್ಪ ಅಂದ್ರೆ ಸಾವಯವದಾಗ ಏನೇನು ತಯಾರು ಮಾಡ್ಕೋಬಹುದು. ಇದು ಒಂದು ಫಾರ್ಮುಲಾ ನೆನ್ಪಿಟ್ರಿ, ದಶಪರ್ಣಿ ಅಂತೇಳಿ. ಅಂದ್ರೆ ಏನದ, ಏನೇನು ಮಾಡ್ಕೋಬಹುದು? ಯಾವುದೇ ಎಲಿ, ಕೈ ಇರೋಂಥ ಎಲಿ ಯಾವ ನಿಮ್ಮ ಹೊಲ್ದಾಗ? ಬೇನ್ ಎಲಿ ಅದ, ಹೊಂಗೆ ಎಲಿ ಅದ, ಅಮೃತ ಬಳ್ಳಿ ಅದ, ಪಪ್ಪಾಯ ಎಲಿ ಕೈ ಅದ. ಇಂಥವು ಕೈ ಇರೋಂಥದ್ದು ಯಾವುದೇ ತಗೋರಿ. ಅವು ಎಲಿ ಒಂದು 2-2 ಕಿಲೋ ತಗೋಬೇಕು. ಆಮೇಲೆ ಎಲಿ ಮುರಿದಾಗ ಹಾಲು ಬರೋಂಥ ಎಲಿಗಳು, ಎಕ್ಕಿಗೆ ಬರ್ತದ, ಹತ್ತಿಗೆ ಬರ್ತದ, ಇದಕ್ಕೆ ಬೇಷರಂಗ್ ಬರ್ತದ, ಹಾಲ್ಗೌರಿಗೆ ಬರ್ತದ. ಇಂಥ ಯಾವುದೇ ಗಿಡ ಹಾಲು ಎಲಿ ಮುರಿದ್ರೆ ಹಾಲು ಬರ್ತಿತ್ತು ಅಂದ್ರೆ ಅದು ಒಂದು 2-2 ಕಿಲೋ ತಪ್ಪಲ್ತವ್ರಿ. ಆಮೇಲೆ ದನ ತಿನ್ನಲಾರ್ದಂಥ ತಪ್ಪಲ್ಗಳು ಯಾವ ತಿನ್ನಲ್ಲ? ಕೈಗಸ ತಿನ್ನಲ್ಲ, ಲಕ್ಕಿ ಗಿಡ ತಿನ್ನಲ್ಲ, ಸೀತಾಫಲ ಗಿಡ ತಿನ್ನಲ್ಲ. ಇವು ತಿನ್ನಲಾರ್ದಂಥದ್ದು 2-2 ಕಿಲೋ ತಗೋರಿ. ಇಂಥ ಒಂದು 8-10 ನಮೂನೆ ತಪ್ಪಲುಗಳು 2-2 ಕಿಲೋ ತಗೋರಿ. ಆ ಬ್ಯಾರಲ್ದಾಗ ಸ್ವಲ್ಪ ಸಣ್ಣ ಕಟ್ ಮಾಡ್ರಿ. ಅಂದ್ರೆ ಪೂರಾ ಹಿಂಗೆ ಕಾಯಿಪಲ್ಲೆ ಹೊಡೆದಪ್ಪಲೆಲ್ಲ ಸುಮ್ಮ ಅಷ್ಟೇ ಸಣ್ಣ ಈಗ ಎಕ್ಕಿ ಗಿಡಕ್ಕೆ 2-3 ಮಾಡ್ಬೋದು. ನೀಮ್ ಗಿಡಕ್ಕೆ ಬೇನ್ ಎಲೆಗೆ ಮಾಡೋದತ್ತಲ್ಲ. ಅಂಥವೇನದಪ್ಪ ಅಂತಂದ್ರೆ ಒಂದು ಎಲ್ಲನೂ ಕಟ್ ಮಾಡಿ ಒಂದು ಬ್ಯಾರಲ್ದಾಗ ಹಾಕೊಳ್ಳೋದು. ಆ ಬ್ಯಾರಲ್ದಾಗ ಹಾಕಿದಾಗ ಒಂದು ಅರ್ಧ ಬ್ಯಾರಲ್ ತುಂಬಿರ್ತದೆ. ಇದಕ್ಕೆ ಒಂದು ಬುಟ್ಟಿ ಹೆಂಡಿ 10 ಲೀಟ್ರ್ ಗೋಮೂತ್ರ, ಒಂದು ಬುಟ್ಟಿ ಹೆಂಡಿ 10 ಲೀಟ್ರ್ ಗೋಮೂತ್ರ ಹಾಕಿ ಅದು ಬ್ಯಾರಲ್ ತುಂಬ ನೀರು ತುಂಬೋದು. ಸಾಧ್ಯ ಐತಪ್ಪ ಅಂತಂದ್ರೆ ಇದ್ರೊಳಗೆ ಒಂದು 1/4 ಕಿಲೋ ಬೆಳ್ಳುಳ್ಳಿ ಚಟ್ನಿ, 1/4 ಕಿಲೋ ಮೆಣಸಿನ್ಕಾಯಿ ಚಟ್ನಿ, ಏನ್ರಿ 1/4 ಕಿಲೋ ಬೆಳ್ಳುಳ್ಳಿ ಚಟ್ನಿ, 1/4 ಕಿಲೋ ಮೆಣಸಿನ್ಕಾಯಿ ಚಟ್ನಿ ಹಾಕೋದು. ಹಾಕಿ ಕಲಿಸಿದ್ರಪ್ಪ ಅಂದ್ರೆ 15 ದಿವಸ ಕೊಳಿಗೆ ಬಿಡ್ಬೇಕಿದೆ. ದಿನ 1-2 ದಿವಸ ಕಲಿಸ್ಬೋದು. 15 ದಿವಸ ಕೊಳಿಗೆ ಬಿಟ್ಟರು 15-16 ದಿವಸಕ್ಕೆ ಅದು ಔಷಧ ರೆಡಿ ಆಗ್ತದೆ. ಈ ಎಣ್ಣೆ ನೀವು ಯಾವುದೇ ಬೆಳೆ ಒಳಗೆ ಯಾವುದೇ ಉಳಿಸೋದಾಗಿ ಹೊಡಿಬೋದು. ಯಾವುದೇ ಬೆಳೆ ಒಳಗೆ ಯಾವುದೇ ಉಳಿಸೋದಾಗ ಹೊಡೆದ್ರೆ ಹುಳ ಸಾಯ್ತಾವ. ಇದು ಇಲ್ರಿ ನಮ್ಗೆ ಯಾವುದೋ ಸಿಗೋದಾಗ್ಯದ, ಬರೀ 3-4 ತಪ್ಪಲು ಸಿಗ್ತಾವ. ಆ 3-4ರಿಂದ ಮಾಡ್ಬೋದು. ಬರೀ ನಮ್ಮಲ್ಲಿ ಕೈಗಸ ಬಿಟ್ರಿ ಯಾವುದೇ ಇಲ್ರಿ, ಕೈಗಸದಿಂದ ಮಾಡ್ಬೋದು. ಬರೀ ಒಂದು ಅರ್ಧ ಬ್ಯಾರಲ್ ತುಂಬ ಕೈಗಸ ತುಂಬ್ರಿ, ಕಟ್ ಮಾಡಿ ಸಣ್ಣ ಬ್ಯಾರಲ್ದಾಗ, ದೊಡ್ಡ ಬ್ಯಾರಲ್ದಾಗ ಅರ್ಧ ಬ್ಯಾರಲ್ ಕೈಗಸ ತುಂಬ್ರಿ, ಒಂದು ಬುಟ್ಟಿ ಹೆಂಡಿ ಹಾಕ್ರಿ, 10 ಲೀಟ್ರ್ ಗೋಮೂತ್ರ ಹಾಕ್ರಿ, ಬ್ಯಾರಲ್ ತುಂಬ ನೀರು ತುಂಬ್ರಿ. ಆ ಕೈಗಸ ದಿನ ಕಲಿಸಿ 15-20 ದಿವಸಕ್ಕೆ ಕೊಳತು ವಾಸನೆ ಬರ್ತಿರ್ತದೆ. ಆ ಕೈಗಸನೇ ಹೊಡ್ರಿ, ಹುಳ ಸಾಯ್ತಾವ. ಇದು ಹುಳಕ್ಕೆ ಎಣ್ಣೆ. ಇದು ಒಂದು ಇಂಥ 3-4 ಮಾಡ್ಬೋದು. ಏನಾಯ್ತು, 10 ನಮೂನೆ ತಪ್ಪಲು ಹಾಕೋದು ಹೇಳ್ದ, ಬರೀ ಕೈಗಸದ ಹೇಳ್ದ, ಬರೀ ಸೀತಾಫಲ ಮಾಡ್ರಿ, ಬರೀ ಎಕ್ಕಿ ಗಿಡ ಭಾಳ ಅವ್ರಿ ನಮ್ಮಂದ್ರೆ ಬರೀ ಎಕ್ಕಿ ಗಿಡದ ಮಾಡ್ರಿ, ಬೇನ್ ಗಿಡ ಹೆಚ್ಚಿಗೋದ್ರೆ ಬೇನ್ ಗಿಡದ ಮಾಡ್ರಿ, ಎಲ್ಲ ಸಿಕ್ಕರೆ ಎಲ್ಲ ಮಾಡ್ರಿ, ಸಿಗಲಿಲ್ಲ ಯಾವ್ದು ಇರ್ತೋ ಅದ್ರ ಜೊತೆ 4-5 ಗಿಡದ್ದು ಮಾಡ್ರಿ. ಇದು ಒಂದು ಔಷಧ. ಇಲ್ರಿ ನಮ್ಗೆ ಇಮಿಡಿಯೇಟ್ ಬೇಕಾಗಿದೆ 2 ದಿವಸ 3 ದಿವಸ ಹುಳ ಭಾಳ ಆಗ್ಯಾವ ಅಂದ್ರೆ ಇದಕ್ಕೆ ಕುದಿಸ್ರಪ್ಪ ಅಂದ್ರೆ 2 ದಿವಸಕ್ಕೆ ತಯಾರಾಗ್ತಾವ. ಇವನ್ ಕೊಳಿಕ್ ಹಾಕಂದಲ್ಲ, ಕೊಳಿಕ್ 2 ದಿವಸ ಕೊಳಿಕ್ ಬಿಟ್ಟಿಗಿಂದ ಸಣ್ಣ ದೊಡ್ಡ ಬ್ಯಾರಲ್ ತುಂಬ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಕುದಿಸೋದಾಗಲ್ಲ. ಅದಕ್ಕೆ ಎಲ್ಲನೂ ಒಂದು ಅರ್ಧ ಕಿಲೋ ತೊಗೊಂಡು ಒಂದು ಬೊಗಣೆಗೆ ಅದು ಬ್ಯಾರಲ್ದಾಗ ಕೊಳಸಿಟ್ಟು ಆಮೇಲೆ 2ನೇ ದಿವಸಿಗೆ ಏನಪ್ಪ ಅಂತಂದ್ರೆ ಕುದಿಸ್ಬೇಕದು. ಯಾವ್ದಾರ ಬೊಗಣಿ ಅದ್ರೊಳಗೆ ಹಾಕಿ ಕುದಿಸ್ರಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ಕುದಿಸ್ಬೇಕು. ಅರ್ಧ ನೀರು ಆಗೋ ತನಕ ಬಿಡಬೇಕು. ಅರ್ಧ ನೀರು ಆದ್ಮೇಲೆ ಏನದ ಅದು ಸೋಸ್ಕೊಂಡು ಹೊಡಿಬೇಕು. ಇದು ಔಷಧ ಇಮಿಡಿಯೇಟ್ ಬೇಕಾಗಿತ್ತು ಅಂದ್ರೆ ಸಾವಯವದಾಗ. ಇಂಥವು 15-16 ನಮ್ಮ ಔಷಧ ಬರ್ತವೆ. ಯಾವುದೇ ಬೆಳೆ ಒಳಗೆ ಯಾವುದೇ ಹುಳ ಬಂದ್ರೂ ಹೊಡಿಬೋದು. ಒಂದು 10 ಲೀಟ್ರ್ ಬಗಲ್ ಪಂಪಿಗೆ 1ರಿಂದ 1.5 ಲೀಟ್ರ್ ಅಂದ್ರೆ ಒಂದು ಬಗಲ್ ಪಂಪ್ ಏನು ಬರ್ತದಲ್ಲ ಅದಕ್ಕೆ 2 ಲೀಟ್ರ್ ತನಕ ಹಾಕ್ಬೋದು. ಯಾವುದೇ ಅಲ್ಲಿ ಫುಲ್ ಆದ್ರೂ ಬೆಳೆ ಸಾಯ್ತಾರೆ. ಯಾಕಂದ್ರೆ ಇದ್ರ ಕಾನ್ಸಂಟ್ರೇಷನ್ ಇರ್ತದೆ. ಒಂದು ತಮ್ಮ ರೂಲ್ ಏನು ನೆನ್ಪಿಡ್ಬೇಕಪ್ಪ ಅಂದ್ರೆ 10 ಲೀಟ್ರ್ ನೀರಿಗೆ 1 ಲೀಟ್ರ್ ಹೆಚ್ಚಕ್ಕ ಒಂದು ಅರ್ಧ ಈ ಕಡೆ ಹಾಕೋದು, ಅರ್ಧ ಆ ಕಡೆ ಹಾಕೋದು. 10 ಲೀಟ್ರ್ ನೀರಿಗೆ 1 ಲೀಟ್ರಾಗ ಹಾಕೋದು. ಹೌದಾ, ಇದು ಹುಳ ಬಂದಾಗ